ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಕೂಡ ಅನುಗ್ರಹಿಸಿರಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಇವತ್ತಿನ ಸಂದೇಶದ ಭಾಗವು ಅರಣ್ಯಕಾಂಡ 21-21ರಿಂದ. ಅರಣ್ಯಕಾಂಡ 21-21ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಸ್ರಾಯೇಲರು ಅಮೋರಿಯರ ಅರಸನಾದ ಸೀಹೋನನ ಬಳಿಗೆ ದೂತರನ್ನು ಕಳುಹಿಸಿ, ನಿನ್ನ ದೇಶವನ್ನು ದಾಟಿ ಹೋಗುವುದಕ್ಕೆ ನಮಗೆ ಅಪ್ಪಣೆಯಾಗಬೇಕು. ನಾವು ಹೊಲಗಳಲ್ಲಿ ಆಗಲಿ ದ್ರಾಕ್ಷಾ ತೋಟಗಳಲ್ಲಾಗಲಿ ಹೋಗುವುದಿಲ್ಲ, ಬಾವಿಗಳ ನೀರನ್ನು ಕುಡಿಯುವುದಿಲ್ಲ. ನಿನ್ನ ದೇಶವನ್ನು ದಾಟುವವರೆಗೂ ರಾಜಮಾರ್ಗದಲ್ಲಿಯೇ ನಡೆದು ಹೋಗುವೆವು ಎಂದು ಹೇಳಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇಸ್ರಾಯೇಲರು ಪುನಃ ಏನು ಮಾಡಿದ್ರು, ಹೋಗಿ ನಾವು ಇಲ್ಲೇ ದಾಟಿ ಹೋಗ್ತೇವೆ, ನಿನ್ನ ಬಾವಿ ನೀರು ಆದರೂ ಕೂಡ ನಾವು ಇಲ್ಲಿ ಕುಡಿಯುವುದಿಲ್ಲ ಅಂತೇಳಿ ಪುನಃ ಅವರಿಗೆ ಹೇಳ್ತಾ ಇದ್ದಾರೆ. ಅಂದರೆ ಯಾರು? ಕಾನಾನ್ ದೇಶದಲ್ಲಿ ಇದ್ದಂಥ ಈ ವಿರೋಧಿ ಜನಗಳಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ತನ್ನ ಸೀಮೆಯನ್ನು ದಾಟಿ ಹೋಗುವುದಕ್ಕೆ ಸೀಹೋನನು ಇಸ್ರಾಯೇಲರಿಗೆ ಅಪ್ಪಣೆ ಕೊಡದೆ ತನ್ನ ಜನರನ್ನೆಲ್ಲನ್ನು ಕೂಡಿಸಿಕೊಂಡು ಅವರನ್ನು ಎದುರಿಸುವುದಕ್ಕೆ ಅರಣ್ಯಕ್ಕೆ ಹೊರಟು ಯಹಚಕ್ಕೆ ಬಂದು ಅವರೊಡನೆ ಯುದ್ಧ ಮಾಡಿದನು. ಆದರೂ ಏನೇ ಆದರೂ ಇವರನ್ನು ಹೋಗಲಿಕ್ಕೆ ಬಿಡಬಾರದು ಅಂತೇಳಿ ಆ ಸೀಹೋನ್ ಅಂತ ಹೇಳುವಂಥ ಒಂದು ದುಷ್ಟ ಮನುಷ್ಯನು ಅವರ ಜನಗಳೆಲ್ಲ ಸೇರಿಸಿಕೊಂಡು ಬಂದು ಇವರೊಡನೆ ಯುದ್ಧಕ್ಕೆ ನಿಂತನು. ಮುಂದೆ ಇಸ್ರಾಯೇಲರು ಅವನ ಜನರನ್ನು ಸೋಲಿಸಿ ಕತ್ತಿಯಿಂದ ಸಂಹರಿಸಿ ಅರ್ನೋಮ್ ಹೊಳೆ ಮೊದಲುಗೊಂಡು ಯಬ್ಬೇಕ್ ಹೊಳೆಯವರೆಗೂ ಅಮ್ಮೋನಿಯರ ಮೇರೆಯವರೆಗೂ ಸೀಹೋನನ ದೇಶವನ್ನೆಲ್ಲ ಸ್ವಾಧೀನ ಮಾಡಿಕೊಂಡರು. ಅಮ್ಮೋನಿಯರ ಮೇಲೆ ಬಲವುಳ್ಳದಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಆಗ ಏನು ಮಾಡಿದ್ರು, ಇಲ್ಲಿ ದಾಟಿಕೊಂಡು ಹೋಗಬೇಡಿ ಅಂತ ಹೇಳಿದ್ರು ಕೂಡ ಇಸ್ರಾಯೇಲರು ಪ್ರಾರ್ಥಿಸಿದಾಗ ದೇವರವರ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನಾವು ಅಲ್ಲೇ ದಾಟಿ ಹೋಗ್ತೇವೆ ಅಂತ ಹೇಳಿ ಖಂಡಿತವಾಗಿ ಆಗ ಅವನು ಯುದ್ಧಕ್ಕೆ ಬಂದಾಗ ಮತ್ತೆ ಅವರನ್ನು ಸೇರಿಸಿದಾಗ ಇಸ್ರಾಯೇಲರನ್ನು ಯುದ್ಧಕ್ಕೆ ಮಾಡಿದಾಗ ಅಲ್ಲಿ ಏನು ಮಾಡಿದ್ರು, ಇಸ್ರಾಯೇಲರು ಅವರ ವಿರೋಧಿಗಳನ್ನು ಯುದ್ಧದಲ್ಲಿ ಬಹಳ ಸೋಲಿಸಿದರು. ಇಸ್ರಾಯೇಲರಿಗೆ ಅಲ್ಲಿ ಜಯವಾಯಿತು, ಕತ್ತಿಯಿಂದ ಸಂಹರಿಸಿದರು ಅವರನ್ನು. ಇದರ ಅರ್ಥ ಏನಪ್ಪ ಅಂದರೆ, ಇವತ್ತು ಸುಮ್ಮನೆ ಯಾರೋ ಒಂದು ಕಡೆ ಹೋಗಬೇಕಾದ್ರೆ ತನ್ನ ಜಾಗದಲ್ಲಿ, ಇದನ್ನು ನಿನ್ನೆ ಕೂಡ ತಿಳ್ಕೊಂಡಿದ್ದೇವೆ, ಹೊಲಕ್ಕಾಗ್ಬೋದು ತೋಟಕ್ಕಾಗ್ಬೋದು ಬೇಲಿ ಹಾಕಿದರೆ ದಾಟಿ ಹೋಗುವಾಗಿಲ್ಲ ಅಪ್ಪಣೆ ಇಲ್ಲದೆ. ಹಾಗೆ ಅವರ ಆಗಿರ್ಬೋದು, ಬೇಲಿ ಇಲ್ಲದೆ ಹೋದರೆ ಸುಮ್ಮನೆ ಹೋಗುವಾಗ ದಾಟಿ ಹೋಗಲಿಕ್ಕೆ ಸುಮ್ಮನೆ ಕಾಲ್ನಡಿಗೆಯಲ್ಲಿ ದಾಟಿ ಹೋಗೋಕ್ಕೆ ಬಿಡದೆ ಹೋದರೆ ಖಂಡಿತವಾಗಿ ಹೋದರೆ ಅಂಥ ದಾರಿ ತಡೆದವರಿಗೆ ಬಹಳ ಶಿಕ್ಷೆಯಾಗ್ತದೆ. ಅದೇ ರೀತಿ ಈ ಕಾನಾನ್ ದೇಶಕ್ಕೆ ಹೋಗುವಾಗ ಈ ಅಮ್ಮೋನಿಯರು, ಹಿವಿಯರು, ಹೆಜ್ಜೆಯರು, ಪೆರಿಸಿಯರು ಇದೇ ಮಾಡಿದ ಕೆಲಸ. ಕಡೆಗೆ ದೇವರು ಇವರ ಪರವಾಗಿ ನಿಂತು ಅವರು ಯುದ್ಧಕ್ಕೆ ಬರುವಾಗ ಅವರೇ ಸಾಯುವ ಹಾಗೆ ಮಾಡಿದರು, ಕತ್ತಿಯಿಂದ ಇವರನ್ನು ಸಂಹರಿಸಿದರು. ಅದಕ್ಕೆ ಹೇಳೋದು, ಹೋಗುವ ದಾರಿಗೆ ಯಾವಾಗಲೂ ತೊಂದರೆ ಮಾಡಬಾರದು. ಒಂದು ಹೊಲದಲ್ಲಿ ಅಥವಾ ತೋಟದಲ್ಲಿ ಬೆಳೆ ಇದ್ದರೆ ಅಲ್ಲಿ ದಾಟಿ ಹೋಗಬಾರದು, ಬದಿಯಲ್ಲಿ ಹೋಗಬೇಕು, ಅವರಿಗೆ ಏನು ತೊಂದರೆ ಆಗಬಾರದು. ಹಾಗೆ ಹೋಗುವಾಗ ಮತ್ತು ಹಠ, ಅಹಂಕಾರ, ಗೌರವದಿಂದ ನಂದು ಅಂತೇಳಿ ಹೋದರೆ ಅಂಥವರಿಗೆ ತಕ್ಕಾದ ಶಿಕ್ಷೆಯನ್ನು ದೇವರೇ ಉಂಟು ಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನೋಡಿಕೊಂಡು ನಾವೆಲ್ಲರೂ ಒಂದೇ ಅಂತೇಳಿ ಗರ್ವಹಂಕಾರದಲ್ಲಿ ಯಾವಾಗಲೂ ನಡೆಯಬಾರದು. ಏನೂ ತೊಂದರೆ ಇಲ್ಲದ ಹೋಗುವವರಿಗೆ ಬರುವವರಿಗೆ ಕೂಡ ಏನೂ ತೊಂದರೆ ಮಾಡಬಾರದು. ಇದು ದೇವರು ಗರ್ವಹಂಕಾರ ಇದ್ದವರೊಂದಿಗೆ ಅವರಿಗೆ ಕೊಡುವಂಥ ಶಿಕ್ಷೆಯಾಗಿದೆ. ಯಾರು ಶಾಂತಿ ಸಮಾಧಾನದಲ್ಲಿ ಹೋಗ್ತಾರೋ ಅವರೊಂದಿಗೆ ದೇವರು ಇರುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ಸಾಕ್ಷಿಯಾಗಿದೆ. ಹಲ್ಲೆಲೂಯಾ. ಈಗ 25-26 ಎರಡು ವಚನಗಳು. ಅರಣ್ಯಕಾಂಡ 21, 25, 26. ಇಸ್ರಾಯೇಲರು ಆ ಪಟ್ಟಣಗಳನ್ನೆಲ್ಲ
ವಾಸ ಮಾಡಿಕೊಂಡರು. ಅವರು ಹೆಬ್ರೋನಿನಲ್ಲಿಯೂ ಅದಕ್ಕೆ ಸೇರಿದ ಗ್ರಾಮಗಳಲ್ಲಿಯೂ ಅಮೋರಿಯರ ಬೇರೆ ಎಲ್ಲ ಊರುಗಳಲ್ಲಿಯೂ ವಾಸಿಸಿದರು. ಎಷ್ಟೋನ್ ಪಟ್ಟಣವು ಅಮೋರಿಯರ ಅರಸನಾದ ಸಿಹೋನ ರಾಜಧಾನಿ. ಅವನು ಮೋವಾಬ್ಯರ ಪೂರ್ವದ ಅರಸರ ಮೇಲೆ ಯುದ್ಧ ಮಾಡಿ ಅಲ್ಲೋನ್ ಹೊಳೆಯವರೆಗೂ ಅವರ ದೇಶವನ್ನೆಲ್ಲ ಸ್ವಾಧೀನ ಮಾಡಿಕೊಂಡಿದ್ದನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಅಲ್ಲಿ ಹೋಗುವಾಗ ಸಿಯೋನ್ ಕೆಲವನ್ನು ಬಹಳ ಒಂದು ಗರ್ವಿಷ್ಠ ಅಹಂಕಾರದ ಜನ. ಕಡೆಗೆ ಅವರನ್ನು ಸಂಪೂರ್ಣ ಸಂಹಾರ ಮಾಡಿ ಇಸ್ರೇಲರಲ್ಲಿ ವಾಸ ಮಾಡಿದಾಗ ಆಯಿತು. ಆಗ ಗರ್ವ ಅಹಂಕಾರ ಇದ್ದವರನ್ನ ದೇವರು ಮುರಿತಾರೆ. ದೇವರು ಯಾರನ್ನ ಅಲ್ಲಿಗೆ ಸೇರಿಸ್ಬೇಕೋ ಅವರನ್ನೇ ಸೇರಿಸ್ತಾರೆ. ಇದು ಇವತ್ತು ನಮ್ಮ ಉದಾಹರಣೆ ಕೂಡ ನಾವು ನೋಡಿಕೊಳ್ಳುವ. ಇವತ್ತು ರಾಷ್ಟ್ರಗಳು ಯುದ್ಧಕ್ಕೆ ತಯಾರಾಗ್ತಾ ಇವೆ. ಗರ್ವ ಅಹಂಕಾರದಲ್ಲಿ ಇದ್ದಂತಹ ರಾಷ್ಟ್ರಗಳನ್ನು ದೇವರು ಇತರ ರಾಷ್ಟ್ರಗಳೊಂದಿಗೆ ದೇವರು ಅವರ ಪರವಾಗಿ ನಿಂತು ಅವರನ್ನು ಸೋಲಿಸ್ತಾ ಇದ್ದಾರೆ. ಆ ರಾಷ್ಟ್ರವನ್ನು ವಶಪಡಿಸಿಕೊಳ್ತಾರೆ. ಹಾಗೆ ಶಾಂತಿ ಸಮಾಧಾನದಲ್ಲಿ ಯಾರು ಹೋಗ್ತಾರೋ ಅವರನ್ನು ಈ ಗರ್ವ ಅಹಂಕಾರ ಇದ್ದವರ ಊರನ್ನು ನಾಶ ಮಾಡ್ತಾರೆ, ಮನೆಯನ್ನು ಕೂಡ ನಾಶ ಮಾಡ್ತಾರೆ. ಯಾರಿಗೆ ಕೊಡಬೇಕೋ ಅಂಥವರಿಗೆ ಕೊಡೋರಾಗಿದ್ದಾರೆ. ಇದಕ್ಕೆ ಹೇಳೋದು ಗರ್ವ ಅಹಂಕಾರ. ಶಾಂತಿ ಸಮಾಧಾನದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ದೇವರನ್ನು ಗೊತ್ತಿಲ್ಲದವರಿಗೆ ಅದು ಗೊತ್ತಿಲ್ಲ, ಅವರು ಅದರಲ್ಲಿ ನಡೀತಾರೆ. ಅಂದರೆ ಅಂಥವರು ಗರ್ವ ಅಹಂಕಾರದಿಂದ ನಡೆದು ಶಾಪಕ್ಕೆ ಒಳಗಾಗಿದ್ದಾರೆ. ನನ್ನದು 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 ಅಂತ ಹೇಳಿಕೊಂಡು. ಆದರೆ ದೇವರು ದರ್ಶನ ಕೊಟ್ಟಂಥ ನಮಗೆ ದೇವರನ್ನೇ ತಿಳಿಪಡಿಸಂತ ನಾವು ಬಹಳ ಎಚ್ಚರವಾಗಿರಬೇಕು. ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ನಮ್ಮಲ್ಲಿ ಕೂಡ ಅಂತಹ ಕಷ್ಟ, ಗರ್ವ ಅಹಂಕಾರ ಬಂದರೆ ದೇವರು ನಮ್ಮನ್ನು ಬಿಡುವವನಲ್ಲ, ಎಲ್ಲರಿಗೂ ಸರಿಸಮನಾಗಿ ನ್ಯಾಯ ತೀರಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 33ರಿಂದ 35 ಅರಣ್ಯಕಾಂಡ 21, 33ರಿಂದ 35. ಇಸ್ರಾಯೇಲರು ಹಿಂದಿರುಗಿ ಬಾಷಾನಿನ ಮಾರ್ಗವಾಗಿ ಹತ್ತಿರ ಹೋಗಲಾಗಿ, ಬಾಷಾನಿನ ಅರಸನಾದ ಓಗನು ತನ್ನ ಜನರೆಲ್ಲರೊಡನೆ ಅವರಿಗೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ಎದೆಯೂರಿಗೆ ಹೊರಟು ಬಂದನು. ಯೆಹೋವನು ಮೋಶೆಗೆ, ಅವನಿಗೆ ಭಯಪಡಬೇಡ, ನಾನು ಅವನನ್ನು, ಅವನ ಸಮಸ್ತವನ್ನು, ಅವನ ದೇಶವನ್ನು ನಿನಗೆ ಕೈವಶ ಮಾಡಿದ್ದೇನೆ. ನೀನು ಎಷ್ಟೋನಿನಲ್ಲಿದ್ದ ಅಮೋರಿಯರ ಅರಸನಾದ ಸಿಹೋನನಿಗೆ ಮಾಡಿದ ಪ್ರಕಾರವೇ ಇವರಿಗೂ ಮಾಡಬೇಕು ಎಂದು ಹೇಳಿದನು. ಆದ ಕಾರಣ ಇಸ್ರಾಯೇಲರು ಅವನನ್ನು, ಅವನ ಮಕ್ಕಳನ್ನು, ಅವನ ಜನರೆಲ್ಲರನ್ನು ಒಬ್ಬರಾದರೂ ಉಳಿಯದಂತೆ ಹತ ಮಾಡಿ ಅವನ ದೇಶವನ್ನು ಸ್ವಾಧೀನ ಮಾಡಿಕೊಂಡರು. ದೇವರ ಸ್ತೋತ್ರ. ನೋಡಿ, ಆ ಅರಸ ಹೋದ, ಇನ್ನೊಬ್ಬ ಅರಸ ಬಂದ, ಓಗನು ಅಂತೇಳಿ, ಅವನು ಕೂಡ ಅದೇ ರೀತಿ ಮಾಡ್ದ. ಆಗ ದೇವರು ಮೋಶೆಗೆ ಹೇಳ್ತಾರೆ, ಹೆದರಬೇಡ, ಅವನ ಆಸ್ತಿ ಪಾಸ್ತಿ ದೇಶ ಅವನ ಎಲ್ಲ ಜನಗಳನ್ನು ನಿನ್ನ ವಶಕ್ಕೆ ಒಪ್ಪಿಸಿಕೊಡ್ತೇನೆ ಅಂತೇಳಿ ಅವನು ಬಂದಾಗ ಅವನನ್ನು ಕೂಡ ದೇವರು ಇಸ್ರಾಯೇಲರ ಪರವಾಗಿ ನಿಂತು ಆ ಅರಸನನ್ನು ಕೂಡ ಸಂಪೂರ್ಣವಾಗಿ ಸಂಹಾರ ಮಾಡಿದರು. ಆಗ ಅಲ್ಲಿ ಏನಾಯಿತು, 2 ಅರಸರನ್ನ ದೇವರು ಇಸ್ರಾಯೇಲರಿಗಾಗಿ ಸಂಹಾರ ಮಾಡಿದರು ಅಂತ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಆರಿಸಿಕೊಂಡಂಥವರಿಗೆ ಅವರು ಎಲ್ಲಿ ಕಳಿಸುವಾಗ, ಎಲ್ಲಿ ಹೋಗುವಾಗಲೂ ದೇವರು ಅವರೊಂದಿಗೆ ಇರುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಅವರಿಗೆ ವಿರುದ್ಧವಾಗಿ ಬಂದವರಿಗೆ ಖಂಡಿತವಾಗಿ ತನ್ನ ಶಿಕ್ಷೆಯನ್ನ ಮಾಡುತ್ತಾರೆ. ಇದು ಕೀರ್ತನೆ 112ರಲ್ಲಿ ಆಗಾಗ ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ನಿನಗೆ ನನ್ನ ಮೇಲೆ ಭಯ, ಭಕ್ತಿ, ಧೈರ್ಯ, ನಂಬಿಕೆ, ಭರವಸೆ ಇರುವುದಾದರೆ ನಿನ್ನ ವಿರೋಧಿಗಳಿಗೆ ಬರುವುದು ಕಣ್ಣಾರೆ ಕಾಣ್ತೀಯಾ, ಕಿವಿಯಾರೆ ಕೇಳ್ತೀಯಾ ಅಂತೇಳಿ. ಹೌದು ನನ್ನ ಸಹೋದರ ಸಹೋದರಿ, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ದೇವರನ್ನೇ ನಂಬಿ ದೇವರ ವಾಕ್ಯದಂತೆ ಮುಂದೆ ಹೋಗುವಾಗ ನಮಗೆ ಯಾರಾದರೂ ವಿರೋಧಿಗಳು ಬರುವುದಾದರೆ ಅವರಿಗೆ ತಕ್ಕಾದ ಉತ್ತರವನ್ನು ದೇವರೇ ಕೊಡುವನಾಗಿದ್ದಾನೆ. ಇದು ಇವತ್ತು ನನ್ನ ಜೀವಿತದಲ್ಲಿ ಇಲ್ಲಿಯವರೆಗೆ ನಡೆದು ಹೋಗಿದೆ. ಇದು ಯಾಗಂದರೆ ನಾನು ದೀಕ್ಷಾಸ್ಥಾನ ಪಡೆದು ದೇವರು ದರ್ಶನ ಕೊಟ್ಟು ದೇವರೊಂದಿಗೆ ಜೀವಿಸಲು ಹೊರಟ ಮೇಲೆ ಅಲ್ಲ, ಅದಕ್ಕಿಂತ ಮೊದಲೇ ನಾನು ಸಾಧಾರಣ ಒಂದು 16-17 ವರ್ಷದಿಂದ ಈ ಕಡೆಗೆ ನಾನು ಇದ್ದಾಗ ನನಗೆ ಯಾರ್ಯಾರು ವಿರೋಧ ಮಾಡ್ತಾರೋ ಅವರಿಗೆಲ್ಲ ತಕ್ಕಾದ ಆಗ ದೇವರು ಯಾರು, ಗ್ರಂಥ ಯಾರು ಅಂತ ಏನೂ ಗೊತ್ತಿರಲಿಲ್ಲ. ಆಗಲೇ ನನಗೆ ವಿರೋಧ ಕೊಟ್ಟವರು ಬಹಳ ಶಿಕ್ಷೆಯನ್ನು ಅನುಭವಿಸಿದರು. ಅದು ಈಗೀಗ ಮೊದಲೇ ನನಗೆ ಜ್ಞಾನ ಬರ್ತಾ ಇದೆ ಅನ್ನೊಂದಿಗಿದ್ದು ದೇವರೇ ನನ್ನನ್ನು ಕೂಡ ರಕ್ಷಿಸಿದರು. ಈಗ ಒಂದು ದೇವರು ಸಂಪೂರ್ಣವಾಗಿ ದರ್ಶನ ಕೊಟ್ಟ ಮೇಲೆ, ದೀಕ್ಷಾಸ್ಥಾನ ಪಡ್ಕೊಂಡು ದೇವರೊಂದಿಗೆ ಜೀವಿಸಲು ಹೊರಟ ಮೇಲೆ, ದೇವರು ನಡೆಸುವಾಗ ದೇವರೇ ನೀನಪ್ಪ ಅಂತ ಹೊರಟ ಮೇಲೆ ಈಗಂತೂ ಸಂಪೂರ್ಣವಾಗಿ ನನ್ನ ಪರವಾಗಿ ದೇವರೇ ಯುದ್ಧ ಮಾಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಆರಿಸಿಕೊಂಡವರು ಸತ್ಯ ಸುವಾರ್ತೆಯನ್ನು ಕೇಳಿದಾಗ ದೇವರ ವಾಕ್ಯದ ಮೇಲೆ ಭರವಸೆ ಇಟ್ಟು
ದೇವರನ್ನು ಹಿಂಬಾಲಿಸಿದರೆ ನಮ್ಮ ಪರವಾಗಿ ದೇವರೇ ಯುದ್ಧ ಮಾಡುವವರಾಗಿದ್ದಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರ ಅಲ್ಲ, ವಿರೋಧಿಗಳನ್ನು ನಮ್ಮ ವಶಕ್ಕೆ ಕೊಡುತ್ತಾರೆ. ಇದು ಇವತ್ತು ನಾನಿರುವ ಸ್ಥಳದಲ್ಲಿ ಕೂಡ ಇದೇ ರೀತಿ ನಡೀತಾ ಇದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ವಿಮೋಚನ ಕಾಂಡ 21ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ ವಿಮೋಚನ ಕಾಂಡ 22:1 24ನೇ ಅಧ್ಯಾಯದವರೆಗೆ, ವಿಮೋಚನ ಕಾಂಡ 22ನೇ ಅಧ್ಯಾಯದಿಂದ 24ನೇ ಅಧ್ಯಾಯದವರೆಗೆ ದೇವರಿಂದ ಆಯ್ಕೆಯಾದವರನ್ನು ವಿರೋಧಿಗಳಿಂದ ದೇವರೇ ತಪ್ಪಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇದನ್ನು ಹೇಳಿದ್ದು ದೇವರು ಯಾರನ್ನು ಆರಿಸಿಕೊಂಡ್ರೋ ಆಗ ಅವರಿಗೆ ಇದ್ದ ವಿರೋಧಿಗಳ ಕೈಯಿಂದ ದೇವರೇ ತಪ್ಪಿಸುವವರಾಗಿದ್ದಾರೆ. ಇದು ಹೊಸ ಒಡಂಬಡಿಕೆಯಲ್ಲಿ ಕೂಡ ಅಪೊಸ್ತಲರಾದ ಪೌಲರು ಕೂಡ ಏನು ಹೇಳಿದ್ದಾರೆ? ದೇವರು ತನ್ನ ಭಕ್ತರನ್ನ ಕಾಯುತ್ತಾನೆ ಎಂಬುದಾಗಿ. ದೇವರು ತನ್ನ ಭಕ್ತರನ್ನ ಕಾಯುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನೋಡಿ, ಮೋಶೆಯನ್ನು ಕೂಡ ಮೊದಲು ಕರೆದರು. ವಿಮೋಚನ ಕಾಂಡದಲ್ಲಿ ನಾವು ನೋಡುವಾಗ ಉರಿಯುವ ಪೊದೆಯೊಳಗಿಂದ ಮೋಶೆ ಅಂತ ಕರೆದಾಗ, ಇಗೋ ನಾನಿದ್ದೇನೆ ಅಂತ ಮೋಶೆ ಹೇಳಿದಾಗ ಆ ಉರಿಯುವ ಪೊದೆಯೊಳಗೆ ಒಬ್ಬ ದೇವದೂತನು ಮನುಷ್ಯನು ತಿರುಗಾಡುವುದನ್ನು ಕಾಣ್ತಾ ಇದ್ದಾನೆ. ಆಗ ಅಲ್ಲಿಂದ ಒಂದು ವಾಣಿ ಬರ್ತದೆ, ನಿನ್ನ ಕಾಲಿನಲ್ಲಿರುವ ಕೆರಗಳನ್ನು ದೂರ ಇಡು, ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದದ್ದು ಎಂಬುದಾಗಿ. ನೋಡಿ, ಇದರ ಅರ್ಥ ಬಹಳ ಇದೆ. ಆಗ ದೇವರು ತನ್ನ ಆರಿಸಿಕೊಂಡವರು, ದೇವರು ಯಾರನ್ನ ಕರೆದಿದ್ದಾರೋ ಅವರ ಕಾಲುಗಳನ್ನು ಕೂಡ ನೋಡೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಂಥ ಒಂದು ಪ್ರೀತಿಯ ದೇವರು ನನ್ನ ಸಹೋದರ ಸಹೋದರರೇ. ದೇವರಿಂದ ಆಯ್ಕೊಂಡರ ಪ್ರತಿಯೊಬ್ಬರ ಕಾಲುಗಳನ್ನು ಕೂಡ ನೋಡೋರಾಗಿದ್ದಾರೆ. ಹಾಗೆ ಕೀರ್ತನೆ 91ರಲ್ಲಿ ಕೂಡ ನಾವು ಇದನ್ನು ಓದುವಾಗ, ತನ್ನ ದೂತರೊಂದಿಗೆ ತನ್ನ ಕಾಲು ಕಲ್ಲಿಗೆ ಜಾಗದಂತೆ ದೂತರು ಎತ್ತಿಕೊಳ್ಳುವರು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ನೋಡಿ, ಅಂತ ದೇವರಿಂದ ಆಯ್ಕೆಗೊಂಡವರು, ದೇವರು ಯಾರನ್ನ ಸೇರಿಸಿಕೊಂಡ್ರೋ ಅವರು ಹೋಗುವ ಸ್ಥಳದಲ್ಲಿ ದೂತರು ಕೂಡ ಅವರನ್ನು ಕಾಯುವವರಾಗಿದ್ದಾರೆ, ರಕ್ಷಣೆ ಕೊಡುವವರಾಗಿದ್ದಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ಇವತ್ತು ದೂತರು ನನ್ನೊಂದಿಗಿದ್ದು ಅನೇಕ ಕೇಡು ಗಂಡಾಂತರದಿಂದ, ಮರಣದ ಪಾಶದಿಂದ ಮಣ್ಣಿಗೆ ಮಣ್ಣಾಗಿ ಹೋಗುವನ್ನು ಕೂಡ ದೇವರು ನಿಲ್ಲಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ದೇವರೇ ಅವರಿಗೆ ಉತ್ತರವನ್ನು ಕೊಡುವವರಾಗಿದ್ದಾರೆ. ದೇವರಿಂದ ಆಯ್ಕೆ ಹೊಂದಿದವರನ್ನ, ಕರೆ ಹೊಂದಿದವರನ್ನ ಅಂಥವರ ವಿರೋಧಿಗಳಿಂದ ದೇವರೇ ಬಿಡಿಸುವವರಾಗಿದ್ದಾರೆ. ವಿರೋಧಿಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡುವವರಾಗಿದ್ದಾರೆ. ಅದು ಮಾತ್ರ ಅಲ್ಲ, ವಿರೋಧಿಗಳಿಗೂ ತಕ್ಕಾದ ಶಿಕ್ಷೆ. ಇದನ್ನು ಕೂಡ ಆಗಲೇ ಹೇಳಿದ ಹಾಗೆ ಕಣ್ಣಾರೆ ಕಾಣುವಂತೆ ಮಾಡ್ತಾರೆ ಅಥವಾ ಕಿವಿಯಾರೆ ಕೇಳುವಂತೆ ಮಾಡ್ತಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ಬಹಳ ಸಲ ನಡೆದು ಹೋಗಿದೆ. ದೇವರಿಂದ ತಪ್ಪಿಸುವವರ ಮಾತು ಕೇಳಬಾರದು, ಅವರೊಂದಿಗೆ ಸೇರಬಾರದು. ಯಾವಾಗ ದೇವರು ತಂದೆ ಇರ್ಬೋದು, ತಾಯಿ ಇರ್ಬೋದು, ತನ್ನ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅಣ್ಣ ತಮ್ಮ, ಅಕ್ಕ ತಂಗಿ, ಇಡೀ ಕುಟುಂಬ ಸಂಸಾರ ಯಾರೇ ಇರ್ಬೋದು, ದೇವರಿಂದ ದೇವರಿಗೆ ವಿರೋಧವಾಗಿ ಯಾರು ಮಾತಾಡ್ತಾರೋ ಅವರೊಂದಿಗೆ ನಾವು ಕೂತ್ಕೊಳ್ಬಾರ್ದು, ಮಾತಾಡಬಾರ್ದು, ಕಷ್ಟ ಸುಖ ಇರಬಾರ್ದು. ನಮ್ಮದ್ದು ನಾವೇ. ಒಂದು ವೇಳೆ ಅವರಿಗೇನಾದರೂ ಕಷ್ಟ ಬಂದಾಗ ನಮ್ಮ ಕೈಲಿದ್ದನ್ನು ಸಹಾಯ ಮಾಡಬೇಕು ಹೊರತು ಅವರೊಂದಿಗೆ ಕೂತ್ಕೊಂಡು ಕಷ್ಟ, ಸಂಕಟ, ದುಃಖಗಳು, ಮೀಟಿಂಗು, ಆ ಸಭೆ ಈ ಸಭೆ ಅಂತ ನಾವು ಹೋಗಬಾರ್ದು. ನಾವು ದೇವರೊಂದಿಗೆ ನಾವು ಇರಬೇಕು. ಇದು ಕೀರ್ತನೆ 101 ನಮಗೆ ಬಹಳ ಚೆನ್ನಾಗಿ ಎಚ್ಚರಿಸುತ್ತದೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲಿರುಳು ದೇವರ ವಾಕ್ಯವನ್ನು ಧ್ಯಾನಿಸುವವನು ಎಷ್ಟೋ ಧನ್ಯನು. ನೋಡಿ, ಅಂಥವರೊಂದಿಗೆ ಸೇರಬಾರ್ದು, ಕೂತ್ಕೊಳ್ಬಾರ್ದು, ಅವರ ಹಿಂದೆ ಕೂಡ ನಾವು ಹೋಗಬಾರ್ದು. ಹಾಗೆ ಒಂದು ಉದಾಹರಣೆಗೆ, ಎಷ್ಟೋ ಜನರಿಗೆ ತಂದೆ ತಾಯಿಗಳು ವಿರೋಧ, ಗಂಡನಿಗೆ ಹೆಂಡತಿ, ಹೆಂಡತಿ ಗಂಡ, ಅತ್ತೆಗೆ ಸೊಸೆ, ಸೊಸೆಗೆ ಅತ್ತೆ, ತಂದೆಗೆ ಮಗ, ಮಗನಿಗೆ ತಂದೆ, ಬಂಧು ಬಳಗ, ಊರವರೇ ವಿರೋಧಿ ಆಗ್ತಾರೆ ಅಂತೇಳಿ ಮೀಕ 7ನೇ ಅಧ್ಯಾಯ 5, 6, ಮತ್ತಾಯ 10, 35-39 ಓದುವಾಗ, ಲೂಕ 12-14 ಲೂಕ 12ನೇ ಅಧ್ಯಾಯದಲ್ಲಿ 14ನೇ ಅಧ್ಯಾಯದಲ್ಲಿ ಓಡುವಾಗ ಅಲ್ಲಿ ಕೂಡ ನಮಗೆ ಕಂಡು ಬರುತ್ತದೆ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ಆದರೆ ಸರಿಯಾಗಿ ದೇವರಿಗೆ ಯಾರು ಬೇಕು, ಯಾರನ್ನು ಆರಿಸಿಕೊಂಡಿದ್ದಾರೋ ಆಗ ಅಸತ್ಯದಿಂದ ಸತ್ಯವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಜನರಿಂದ ದೇವರೇ ಬಿಡುಗಡೆ ಮಾಡುತ್ತಾರೆ. ಮತ್ತು ಅವರೊಂದಿಗೆ ಎಂದಿಗೂ ನಾವು ಹೋಗಬಾರದು. ಒಂದು ವೇಳೆ ದೀಕ್ಷಾಸ್ಥಾನ ಪಡ್ಕೊಂಡಿರ್ಬೋದು, ದೇವರೊಂದಿಗೆ ನಡೀತಾ ಇರ್ಬೋದು, ಅವರೊಂದಿಗೂ ಕೂಡ ಸೈತಾನ ಕಾರ್ಯವನ್ನು ಮಾಡ್ತಾನೆ. ತಪ್ಪಿಗೆ ಹೋಗ್ತೇವೆ, ತಪ್ಪಿಗೆ ಬೀಳುತ್ತೇವೆ, ನಾವು ಪಾಪಕ್ಕೆ ಗುರಿಯಾಗ್ತೇವೆ. ತಕ್ಷಣ ದೇವರಲ್ಲಿ
ಪ್ರಾರ್ಥಿಸಿಕೊಂಡು ಅವರಿಂದ ಬಿಡುಗಡೆಯಾಗಿ ಅವರನ್ನು ಬಿಟ್ಟೆ ಜೀವಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಜ್ಞಾನೋಕ್ತಿ 28:13 ಕೂಡ ನಾವು ಇದನ್ನು ಓದೋದು, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಡು. ಜ್ಞಾನೋಕ್ತಿ 28:13, ಆಗ ನಿನಗೆ ಕರುಣೆ ದೊರಕುವುದು ಅಂತೇಳಿ. ನಮ್ಮ ಪಾಪಗಳು ಅರ್ಥವಾದಾಗ ನಾವು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟುವಂಥ ಕೆಲಸವನ್ನು, ಯಾವುದೇ ಕೆಲಸ ದೇವರಿಗೆ ವಿರೋಧವಾದ ವಿಷಯಗಳಾಗಲಿ ಅದನ್ನು ಬಿಟ್ಟು ಜೀವಿಸಿ ಅಂಥವರ ಸಂಘ ಬಿಡದಿದ್ದರೆ ಖಂಡಿತವಾಗಿ ನಾವು ಇಲ್ಲೂ ಶಾಂತಿ ಸಮಾಧಾನದಿಂದ ಜೀವಿಸಲು ಸಾಧ್ಯವಿಲ್ಲ. ಬಹಳ ಕಷ್ಟ, ಸಂಕಟ, ದುಃಖಗಳು ವಿರೋಧಿಗಳ ಕೈಗೂ ಕೂಡ ದೇವರು ಒಪ್ಪಿಸುತ್ತಾರೆ. ನಾಡು ನ್ಯಾಯ ತೀರ್ಪಿನ ದಿವಸ ಕೂಡ ನೇರವಾಗಿ ನರಕಕ್ಕೆ ಹೋಗಬೇಕಾಗ್ತದೆ. ಅಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಕೂಡ ಅನುಭವಿಸಬೇಕಾಗ್ತದೆ. ಹಾಗೆ ಅರಣ್ಯಕಾಂಡ 25:1-18 ಅರಣ್ಯಕಾಂಡ 25ನೇ ಅಧ್ಯಾಯ 1-18 ಓದುವಾಗ, ದೇವರಿಂದ ಆಯ್ಕೆಗೊಂಡ ಪುರುಷನನ್ನು ವ್ಯಭಿಚಾರಕ್ಕೆ ಮರಳುಗೊಳಿಸುವ ಸ್ತ್ರೀಯರಿಗೆ ಕಠಿಣವಾದ ಶಿಕ್ಷೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಒಬ್ಬೊಬ್ಬರು ದೇವರಿಂದ ಆಯ್ಕೆಯಾಗಿರ್ತಾರೆ. ಅವರಿಗೆ ಒಂದೊಂದು ಸ್ತ್ರೀಯರು ಏನು ಮಾಡ್ತಾರೆ, ಅವರನ್ನು ವ್ಯಭಿಚಾರಕ್ಕೆ ಇಳಿತಾರೆ, ಅವರನ್ನು ಮರಳುಗೊಳಿಸುವವರಾಗಿದ್ದಾರೆ. ಇವರಿಗೆ ಬಹಳ ಕಠಿಣವಾದ ಶಿಕ್ಷೆ ಈ ಲೋಕದಲ್ಲಿ ಕೂಡ, ನಾಡಿದ್ದು ನರಕದಲ್ಲಿ ಕೂಡ ಬಹಳ ಶಿಕ್ಷೆಯಾಗ್ತದೆ. ಆದ್ದರಿಂದ ಬಹಳ ಎಚ್ಚರ. ಇದು ಕೂಡ ಇತ್ತೀಚೆಗೆ ಒಂದು ಸಾಕ್ಷಿಯನ್ನು ಕೂಡ ಕೇಳಿದೆ. ಒಂದು ಕಡೆ ಒಂದು ಸೇವಕರನ್ನ, ಆ ಸೇವಕರಿಗೆ ಹೆಂಡತಿ ಇಲ್ಲ, 2 ಮಕ್ಕಳು, ಇನ್ನೊಂದು ಸ್ತ್ರೀಗೆ ಕೂಡ ಗಂಡ ಇಲ್ಲ, ಮಕ್ಕಳು. ಆದರೆ ಸೇವಕರಿಗೆ ಅಂಥ ಒಂದು ವಿಚಾರವೇ ಇರಲಿಲ್ಲ. ಕಡೆಗೆ ಈ ಸ್ತ್ರೀ ಪಾಸ್ಟರ್ ಜೊತೆಲಿ ಸೇರಬೇಕು, ಪಾಸ್ಟರನ್ನು ಹೆಂಡತಿಯನ್ನ ಅಲ್ಲ ಗಂಡನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಉಪಾಯದಿಂದ ಅವರಿಗೆ ಅಡಿಗೆ ಮಾಡಿಕೊಡೋದು, ಬಟ್ಟೆ ತೊಳೆದು ಕೆಲಸಕ್ಕೆ ಸೇರಿಕೊಂಡು ಕಡೆಗೆ ನನ್ನ ಮದುವೆಯಾಗು ಅಂತ ಹೇಳಿದಾಗ ಈ ಪಾಸ್ಟರ್ ಒಪ್ಪದ ಕಾರಣ ಕಡೆಗೆ ಈ ಪಾಸ್ಟರ್ ಮೇಲೆ ಒಂದು ಬಹಳ ಕಠಿಣವಾದ ಹೆಸರನ್ನು ತಂದಲಂತೆ. ನನ್ನನ್ನು ಬಳಸೋಳಕ್ಕೆ ನೋಡಿದ, ಕೈ ಹಿಡಿದು ಎಳೆದ ಎಂಬುದಾಗಿ. ಪಾಸ್ಟರ್ ಒಪ್ಪದಿದ್ದಾಗ ಪಾಸ್ಟರ್ ಮೇಲೆ ಸುಳ್ಳು ಮಾತನ್ನು ಹೇಳಿದ. ಇಡೀ ಸಭೆಯವರೇ ಪಾಸ್ಟರ್ ಮೇಲೆ ವಿರುದ್ಧವಾಗಿ ನಿಂತರು. ಕಡೆಗೆ ಪಾಸ್ಟರ್ಗೆ ಏನೇ ಮಾಡಲು ಆಗದೆ ಕಡೆಗೆ ರಾತ್ರಿ 2 ಮಕ್ಕಳನ್ನು ಕರ್ಕೊಂಡು ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಆ ಸಭೆಯಲ್ಲಿ ಖಾಲಿ. ಈಗ ಯಾರು ಬರ್ತಾ ಇದ್ದಾರೆ ಅಂತ ಅಲ್ಲಿಗೆ ಗೊತ್ತಿಲ್ಲ. ಇದೊಂದು ಸ್ತ್ರೀ ಹೇಳಿದಂಥ ವಿಷಯಗಳು, ನಡೆದಂಥ ವಿಷಯಗಳು ಕೂಡ ಹೌದು. ನೋಡಿ, ಆ ಪಾಪ ಆ 2 ಮಕ್ಕಳನ್ನ ಪಾಸ್ಟರ್ ಹೆಂಡತಿ ಇಲ್ಲ ಇದ್ರು ದೇವರೊಂದಿಗೆ ಜೀವಿಸುವಾಗ ಈ ಸ್ತ್ರೀ ಮಾಡಿದ ಒಂದು ಕೆಲಸ. ಆದ್ದರಿಂದ ಬಹಳ ಎಚ್ಚರ ಇರಬೇಕು. ಕಡೆಗೆ ಅಂಥ ಸ್ತ್ರೀಯರಿಗೆ ಯಾವ ಕಠಿಣವಾದ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ. ಇವತ್ತು ಹಾಗೆ ಅನೇಕ ದೇವರಿಂದ ಆಯ್ಕೆಗೊಂಡವರನ್ನ ಸ್ತ್ರೀಯರು ಏನು ಮಾಡ್ತಾರೆ, ಈ ರೀತಿ ಮೋಸಗೊಳಿಸಿ ಪಾಪಕ್ಕೆ ತಗೊಂಡು ಹೋಗ್ತಾರೆ. ಇದು ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 18-23 ಓದುವಾಗ ಅಂಥ ಸ್ತ್ರೀಯರು ಕಡೆಗೆ ಹಾಸಿಗೆ ಹಿಡುವಾಗ ಮಾಡ್ತಾ ಇರೋದು ಅದಲ್ಲದವರ ಮಕ್ಕಳನ್ನು ಕೂಡ ಕೊಲ್ತೇನೆ ಅಂತ ಹೇಳ್ತದೆ. ದೇವರೊಂದಿಗೆ ಜೀವಿಸುವಾಗ ಹಾಗೆ ಕೆಡಿಸಲು ನೋಡಿದ ಸ್ತ್ರೀಯರಿಗೆ ಇದುವೇ ಗತಿ, ಅದರಲ್ಲಿ ಸಂಶಯವೇ ಇಲ್ಲ. ಅದು ಈಗ ಇಲ್ಲಿ ನಾವು ನೋಡ್ತಾ ಇರೋದು ಅರಣ್ಯಕಾಂಡ 25:1-18 ಇಲ್ಲಿ ಓದುವಾಗ ನಾವು ಇದನ್ನು ಸ್ಪಷ್ಟವಾಗಿ ಕಾಣಬಹುದು. ಹಾಗೆ ಇವತ್ತು ಅನೇಕ ಸ್ತ್ರೀಯರಿದ್ದಾರೆ. ಆದ್ದರಿಂದ ದಯವಿಟ್ಟು ನನ್ನ ಸಹೋದರಿಯರೇ, ಇಂಥ ಒಂದು ಕೆಲಸಕ್ಕೆ ಕೈ ಹಾಕಬಾರದು. ಸೇವಕರನ್ನು ಕೆಡಿಸಬೇಡಿ, ಇತರರನ್ನು ಕೂಡ ಕೆಡಿಸಬೇಡಿ. ಒಂದು ವೇಳೆ ಗಂಡ ಇದ್ದರೆ ಇದು ಮಾಡುವುದು ಬಹಳ ದೊಡ್ಡ ಅಪವಾದ. ಗಂಡ ಸತ್ತು ಹೋಗಿದ್ದರೆ ಬೇರೆಯವರನ್ನ ಮದುವೆಯಾಗಬಹುದೆಂದು ಅಪೊಸ್ತಲನಾದ ಪೌಲರು ಕೂಡ ಇದನ್ನು ಹೇಳಿದ್ದಾರೆ. ನನಗೆ ಗಂಡ ಬೇಕು ಅಂದರೆ ಬೇರೆ ಅವರ ತಂದೆ ತಾಯಿ ಬಂಧು ಬಳಗದವರಿಗೆ ತಿಳಿಸಿ ಎಲ್ಲವರ ಮುಂದೆ ದೇವರು ಒಪ್ಪುವ ಹಾಗೆ ಮದುವೆಯಾಗುವುದು ಬಹಳ ಉತ್ತಮ ಎಂಬುದಾಗಿ ಅಪೊಸ್ತಲನಾದ ಪೌಲರು 1 ಕೊರಿಂಥರಿಗೆ ಬರೆದ ಪತ್ರ 7ನೇ ಅಧ್ಯಾಯದಲ್ಲಿ ಇದು ಸ್ಪಷ್ಟವಾಗಿ ಇದನ್ನು ನಾವು ಓದಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದನ್ನು ಈಗ 16ರಿಂದ ಇತರ ಸ್ತ್ರೀಯರಿಗೂ ಶಿಕ್ಷೆ ಇದೆ. ಇತರ ಸ್ತ್ರೀಯರು ಕೂಡ ಗೊತ್ತಿಲ್ಲ, ದೇವ್ರನ್ನ ಅರಿಯದೆ ಯಾರು ಈ ರೀತಿ ಒಂಥರ ಅನಾಚಾರಕ್ಕೆ ಹೋಗ್ತಾರೋ, ಗಂಡಸರನ್ನು ಹಾಳು ಮಾಡ್ತಾರೋ, ಒಂದು ವೇಳೆ ಗಂಡಸರು ಅದಕ್ಕೆ ಬಲಿ ಬಿದ್ದರೆ ಅವರಿಗೂ ಶಿಕ್ಷೆ ಇದೆ. ಆದರೆ ಅವರ ಮೇಲೆ ಬಿದ್ದು ಅವರಿಗೆ ಇಲ್ಲ ಸಲ್ಲದನ್ನು ಅವ್ರನ್ನು ಮರಳುಗೊಳಿಸಿ ಯಾರು ಕೆಡಿಸ್ತಾರೋ ಖಂಡಿತವಾಗಿ ಅಂಥ ಗಂಡಸರಿಗೂ ಶಿಕ್ಷೆ ಇದೆ, ಅಂಥ ಸ್ತ್ರೀಯರಿಗೂ ಇದು ಶಿಕ್ಷೆ ಇದೆ. ಇದು ಅರಣ್ಯಕಾಂಡ 25:16-18 ಇದನ್ನು ಓದೋಣ. ಅರಣ್ಯಕಾಂಡ 25:16-18. ತರುವಾಯ ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಮಿದ್ಯಾನರನ್ನು ಹಿಂಸಿಸಿ ಸಂಹರಿಸಬೇಕು. ಅವರು ಪೆಗೋರನ ಸಂಗತಿಯಲ್ಲಿಯೂ ತಮ್ಮ ಅಧಿಪತಿಯ ಮಗಳಾದ ಕೊಜ್ಜಿ ಎಂಬ ಸ್ವಕುಲ ಸ್ತ್ರೀಯ ಸಂಗತಿಯಲ್ಲಿಯೂ
ನಿಮ್ಮನ್ನು ಮೋಸಗೊಳಿಸಿ ಹಿಂಸಿಸಿದಾರಲ್ಲ, ಆ ಸ್ತ್ರೀಯರು ಪೆಗುರದ ಸಂಗತಿಯಿಂದ ಘೋರ ವ್ಯಾಧಿಯಿಂದಾಗಿ ಹತವಾದಳು. ನೋಡಿ, ಕಡೆಗೆ ಬಹಳ ದೊಡ್ಡ ಶಿಕ್ಷೆ ಬಂದು ನರಕ ಬಂದು ಸಾಯ್ಬೇಕಾಗ್ತದೆ. ಬಹಳ ಎಚ್ಚರ. ಅದನ್ನು ಇವತ್ತು ಕೂಡ ಕಾಣ್ತಾ ಇದ್ದೀವಿ. ಸ್ವಲ್ಪ ದಿವಸ ಬಿಸಿ ರಕ್ತ ಇರುವವರೆಗೆ ನಡೀತದೆ. ಆಮೇಲೆ ಒಂದು ದೊಡ್ಡ ಕಾಯಿಲೆ ಬಂದು ಇತರನ್ನ ಹಿಂಸಿಸಿ ಮಾಡಿಸಿ ಅನ್ಯಾಯದಿಂದ ಹಾಳು ಮಾಡಿದ್ದು ಕಡೆಗೆ ದೊಡ್ಡ ನರಳಾಡಿ ಹೇಳಕ್ಕಾಗದಂಥ ಕಾಯಿಲೆ ಬಂದು ಸಾಯಬೇಕಾಗ್ತದೆ. ಆದ್ದರಿಂದ ಬಹಳ ಎಚ್ಚರ ಸ್ತ್ರೀಯರ ಬಗ್ಗೆ ಇರಬೇಕು. ಒಂದು ವೇಳೆ ಅಂಥದ್ದು ಏನಾದರೂ ಇದ್ದರೂ ಕೂಡ ಅಂಥ ವಿಚಾರಕ್ಕೆ ಹೋಗಬಾರದು, ಪುರುಷರಾಗಲಿ ಸ್ತ್ರೀಯರಲಾಗಲಿ. ದೇವರ ನಾಮಕ್ಕೆ ಸ್ತೋತ್ರ. ಈಗ ಅರಣ್ಯಕಾಂಡ 26ನೇ ಅಧ್ಯಾಯ 65ನೇ ವಾಕ್ಯವನ್ನು ಓದಿಕೊಳ್ಳೋಣ. ಅರಣ್ಯಕಾಂಡ 26:65. ಅವರೆಲ್ಲರೂ ಅರಣ್ಯದಲ್ಲೇ ಸಾಯುವರೆಂದು ಯೆಹೋವನು ಅವರ ವಿಷಯದಲ್ಲಿ ಹೇಳಿದನಷ್ಟೇ. ಆದ್ದರಿಂದ ಯೆಫುನ್ನೆಯ ಮಗನಾದ ಕಾಲೇಬ್ ಮತ್ತು ನೂನನ ಮಗನಾದ ಯೆಹೋಶುವ ಇವರಿಬ್ಬರೇ ಹೊರತಾಗಿ ಅವರಲ್ಲಿ ಯಾರೂ ಉಳಿಯಲಿಲ್ಲ. ನೋಡಿ, 20 ವರ್ಷದ ಮೇಲ್ಪಟ್ಟವ್ರನ್ನ 6 ಲಕ್ಷ ಗಂಡಸರನ್ನು ಮಾತ್ರ ದೇವರು ಅಲ್ಲಿಂದ ಎಲ್ಲರನ್ನು ಬಿಡುಗಡೆ ಮಾಡ್ಕೊಂಡು ಬಂದರು. 20 ವರ್ಷದಿಂದ ಮೇಲ್ಪಟ್ಟ 6 ಲಕ್ಷ ಗಂಡಸರ ಮಾತ್ರ ಲೆಕ್ಕ, ಹಾಗೂ ಎಲ್ಲರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡ್ಕೊಂಡು ಬಂದರು. ಈ 20 ವರ್ಷದ ಮೇಲ್ಪಟ್ಟವರು ದೇವರು ಮೋಶೆ ಆರೋನರ ಮುಖಾಂತರ ಎಷ್ಟೋ ವಿಷಯಗಳನ್ನ ತಿಳಿಸಿದ್ರು. ದೇವರ ಅದ್ಭುತ ಕಾರ್ಯಗಳನ್ನ ನೋಡಿದ್ರು. 10 ದಶಾಜ್ಞೆಗಳನ್ನು ಕೂಡ ಕೊಟ್ಟರು. ಅದಕ್ಕೆ ವಿಧೇಯರಾಗಲಿಲ್ಲ, ಬದಲಾಗಿ ವಿರುದ್ಧವಾದರು. ಹಾಗಿರುವಾಗ ಅಲ್ಲಿ ಇಬ್ಬರು ಮಾತ್ರ ಕಾನಾನ್ ದೇಶವನ್ನು ಸೇರಿದರು. ಅಂದರೆ ದೇವರ ಆಶೀರ್ವಾದವನ್ನು ಪಡೆದು ಭೂಲೋಕದಲ್ಲಿ ಕೂಡ ದೇವರ ಆಶೀರ್ವಾದವನ್ನು ಪಡೆದವರು ಯಾರಾಗಿದ್ದಾರೆ? ಕಾಲೇಬ ಮತ್ತು ಯೆಹೋಶುವ ಇವರಿಬ್ಬರೇ. ಬಾಕಿ 6 ಲಕ್ಷದಲ್ಲಿ ಇಬ್ಬರನ್ನು ಹೊರತುಪಡಿಸಿ ಬಾಕಿ ಎಲ್ಲರೂ ಏನಾದರೂ ಸರ್ವನಾಶವಾದರೂ, ಶಿಕ್ಷೆಗೆ ಒಳಗಾದರು ಎಂಬುದಾಗಿ ನಾವು ಇದನ್ನು ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಓದಬಹುದು. ಹಾಗೆ ಇದರರ್ಥ ದೇವರು ನಮಗೂ ದರ್ಶನ ಕೊಟ್ಟ ಮೇಲೆ ನಾವು ಲೋಕದ ವಿಷಯಕ್ಕಾಗಿ ಹೋದರೆ, ದೇವರ ಲಾಭಕ್ಕಾಗಿ ನಾನಾ ರೀತಿಯಲ್ಲಿ ದೇವರಿಂದ ಆಯ್ಕೆಯಾದವರಿಗಾಗಲಿ ಇತರರಿಗಾಗಲಿ ತೊಂದರೆ ಮಾಡಿದರೆ, ದೇವರ ದೃಷ್ಟಿಯಲ್ಲಿ ಪಾಪಿಷ್ಠರಾಗಿ ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಸಾಯಬೇಕಾಗ್ತದೆ. ಅದು ಮಾತ್ರವಲ್ಲ, ನ್ಯಾಯ ತೀರ್ಪಿನ ದಿವಸ ನೇರವಾಗಿ ನರಕಕ್ಕೆ ಹೋಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾವುದೇ ಪಾಸ್ಟರ್ ಆಗಲಿ, ರೆವರೆಂಡ್ ಆಗಲಿ, ಅಥವಾ ಬಿಷಪ್ ಆಗಲಿ, ಪೋಪ್ ಆಗಲಿ, ಬ್ರಾಹ್ಮಣರಾಗಲಿ, ಮಠದೀಶ್ವರರಾಗಲಿ, ಯಾವ ಋಷಿಗಳೇ ಆಗಲಿ, ಏನೇ ಆಗಲಿ, ತಪ್ಪು ಮಾಡಿದನು ನೇರವಾಗಿ ನರಕಕ್ಕೆ ಹೋಗುವುದು ಖಂಡಿತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಮೇಲೆ ಅರಣ್ಯಕಾಂಡ 27ನೇ ಅಧ್ಯಾಯ 1ರಿಂದ 11ರವರೆಗೆ. ಅರಣ್ಯಕಾಂಡ 27 1ರಿಂದ 11ರವರೆಗೆ ಓದುವಾಗ, ಗಂಡು ಮಕ್ಕಳಿಲ್ಲದಿದ್ದರೆ ತಂದೆಯ ಆಸ್ತಿ ಹೆಣ್ಣು ಮಕ್ಕಳಿಗೆ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಆಸ್ತಿ ಹೆಣ್ಣು ಮಕ್ಕಳಿಗೆ, ಇದು ಸ್ವಂತ ಆಸ್ತಿ. ಮಕ್ಕಳೇ ಇಲ್ಲದಿದ್ದರೆ ಆಸ್ತಿಯು ಸಮೀಪದ ಬಂಧುಗಳಿಗೆ ಕೊಡಬಹುದು, ಅಥವಾ ಬೇರೆಯವರಿಗೂ ಮಾರಬಹುದು, ಅಥವಾ ದಾನ ಮಾಡಬಹುದು. ಪಿತ್ರಾರ್ಜಿತ ಆಸ್ತಿಯಾದರೆ ಗಂಡು ಮಕ್ಕಳಿಲ್ಲದಿದ್ದರೆ ಸಮೀಪದ ಕುಟುಂಬಸ್ಥರಿಗೆ, ಹೆಣ್ಣು ಮಕ್ಕಳಿಗೆ ಹಕ್ಕಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಒಂದು ತಂದೆ ಇರ್ತಾರೆ, ಅವರಿಗೆ ಗಂಡು ಮಕ್ಕಳು ಇಲ್ಲದಿದ್ದರೆ ಆ ಆಸ್ತಿ ಏನಾಗಬೇಕು? ಗಂಡು ಮಕ್ಕಳು ಇಲ್ಲದಿದ್ದರೆ ಹೆಣ್ಣು ಮಕ್ಕಳಿಗೆ ಹೋಗಬೇಕು. ಗಂಡು ಮಕ್ಕಳು ಇದ್ದರೆ ಆಸ್ತಿ ಹೆಣ್ಣು ಮಕ್ಕಳಿಗೆ ಕೊಡುವಾಗಿಲ್ಲ. ಇವತ್ತು ಅನೇಕರು ಏನು ಮಾಡ್ತಾರೆ, ತಂದೆ ಆಸ್ತಿ ಮೇಲೆ ಕೇಸ್ ಹಾಕಿ, ಅಣ್ಣ ತಮ್ಮಂದಿರು ಹೇಗಾದರೂ ಹೋಗಲಿ ನಮಗೂ ಆಸ್ತಿ ಬೇಕು, ಅಥವಾ ಮಾರಾಟವಾದರೆ ನಮಗಿಷ್ಟು ಪಾಲು ಬೇಕು ಅಂತೇಳಿ ಕೇಸ್ ಹಾಕಿ ಜಗಳ ಮಾಡಿ ಕಿತ್ತುಕೊಳ್ಳೋರಾಗಿದ್ದಾರೆ. ನನ್ನ ಸಹೋದರ ಸಹೋದರಿ, ಚೆನ್ನಾಗಿ ಗಮನವಿಟ್ಟು ಕೇಳಿದೆ. ಸರ್ವ ಸೃಷ್ಟಿಕರ್ತನಾದ ಪರಮಾತ್ಮ ಭಗವಂತನ ಯೇಸು ಕ್ರಿಸ್ತನ ಮಾತಾಗಿದೆ. ತಂದೆ ಅಲ್ಲಿ ಗಂಡು ಮಕ್ಕಳು ಒಬ್ಬನೇ ಇದ್ದರು, ಎಷ್ಟೇ ಆಸ್ತಿ ಇದ್ದರು, ಅವರು ಆ ತಂದೆ ಮಗ ತಾಯಿ ಸೇರಿ ಸಂತೋಷದಿಂದ ಕೊಟ್ಟದ್ದನ್ನು ಮಾತ್ರ ತಗೊಳ್ಬೇಕು. ಬಲಾತ್ಕಾರವಾಗಿ ನಮಗೆ ಪಾಲು ಬೇಕು ಅಂತೇಳಿ ಯಾವುದೇ ಕಾರಣಕ್ಕೂ ಕೇಸ್ ಹಾಕೋದು, ಜಗಳ ಮಾಡಿ ಕಿತ್ತುಕೊಂಡ್ರೆ ಅಂಥ ಹೆಣ್ಣು ಮಕ್ಕಳಿಗೆ ಅಲ್ಲಿ ಶಾಂತಿ ಸಮಾಧಾನ ಸಿಕ್ಕುವುದಿಲ್ಲ. ಇದು ದೇವರ ಮಾತಾಗಿದೆ.
ಒಂದು ವೇಳೆ ಗಂಡು ಮಕ್ಕಳು ಇಲ್ಲದಿದ್ದರೆ ಆ ಆಸ್ತಿ ಪೂರ್ತಿ ಹೆಣ್ಣು ಮಕ್ಕಳಿಗೆ, ಅದು ಹೆಣ್ಣು ಮಕ್ಕಳಿಗೆ ಬರಬೇಕು. ಒಂದು ವೇಳೆ ಅಲ್ಲಿ ಗಂಡು ಮಕ್ಕಳು ಇಲ್ಲ, ಹೆಣ್ಣು ಮಕ್ಕಳು ಇಲ್ಲ ಅಂತ ಆದರೆ ಆ ಆಸ್ತಿಯನ್ನು ಅವರು ಇತರರಿಗೂ ಮಾರಬಹುದು, ಅಥವಾ ಆಶ್ರಮಗಳಿಗೂ ನಾನಾ ರೀತಿಗೂ ದಾನ ಕೂಡ ಕೊಡಬಹುದು, ಅಥವಾ ಮಾರಬಹುದು, ಅಥವಾ ಸಮೀಪದ ಬಂಧುಗಳಿಗೂ ಅಂದರೆ ಅಣ್ಣ ತಮ್ಮಂದಿರ ಮಕ್ಕಳಿಗೂ ಕೂಡ ಅವು ಕೊಡಬಹುದು. ಯಾರಿಗೆ ಬೇಕಾದರೂ ಅವರು ಕೊಡಬಹುದು. ಇದು ದೇವರ ಹಕ್ಕಾಗಿದೆ. ಆದ್ದರಿಂದ ದಯವಿಟ್ಟು ಗಂಡು ಮಕ್ಕಳಿರುವಾಗ ಕಿತ್ತುಕೊಳ್ಳಕ್ಕೆ ಹೋಗಬೇಡಿ, ಬಹಳ ಕಷ್ಟವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅರಣ್ಯಕಾಂಡ 27:12 23 ಓದುವಾಗ, ದೇವರಿಂದ ಆಯ್ಕೆಗೊಂಡ ಸಭೆಗಳಲ್ಲಿ ಸೇವಕರಿಗೆ ವಯಸ್ಸಾದ ಮೇಲೆ ಅಂದಾಜು 60 ವರ್ಷ ಆದ ಮೇಲೆ ಅಥವಾ ಅದಕ್ಕೆ ಮೊದಲೇ ಮೃತಪಟ್ಟರೆ ಬೇರೊಬ್ಬ ಸೇವಕನನ್ನು ಪ್ರಾರ್ಥನೆಯೊಂದಿಗೆ ನೇಮಕ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಈಗ ಒಂದು ಕಡೆಗೆ 60 ವರ್ಷದ ಮೇಲ್ಪಟ್ಟು ದೇವಾಲಯದಲ್ಲಿ ಸೇವೆ ಮಾಡುವಂಥ ಸೇವಕ ಸತ್ತು ಹೋದರೆ ಪ್ರಾರ್ಥನೆ ಮೂಲಕ ಏನು ಮಾಡಬೇಕು? ಬೇರೆ ಸೇವಕರನ್ನು ನೇಮಕ ಮಾಡಬೇಕು. ಅದು ಪ್ರಾರ್ಥನೆ ಮಾಡಿಯೇ ನೇಮಕ ಮಾಡಬೇಕು. ಒಂದು ವೇಳೆ ಗೊತ್ತಾಗದರೆ ಪ್ರಾರ್ಥನೆ ಮಾಡಿ 1, 2, 3, 4 ಸೇವಕರು ಇರ್ಬೋದು. ಯಾರನ್ನ ನೇಮಕ ಮಾಡಬೇಕಪ್ಪ ಅಂತ ಗಲಿಬಿಲಿ ಇರ್ಬೋದು. ಅದಕ್ಕೆ ಒಂದು ಚೀಟಿ ಬರೆದು ಹಾಕಿ ಒಂದು ಚಿಕ್ಕ ಮಗುವಿನ ಕೈಯಲ್ಲಿ ಆ ಚೀಟಿಯನ್ನು ತೆಗೆಸಬೇಕು. ಆವಾಗ ಯಾರ ಹೆಸರು ಬಂತು ಪ್ರಾರ್ಥನೆಯೊಂದಿಗೆ ಅವರನ್ನು ನೇಮಕ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನೋಡಿ, ಯೇಸುಸ್ವಾಮಿ 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡು ಯೂದ ಒಬ್ಬ ಏನು ಮಾಡಿದ? ಸತ್ತು ಹೋದ. ಆಗ ಅವರು ಚೀಟಿ ಹಾಕಿ ಆಯ್ಕೆ ಮಾಡಿದರು. ಅದು ಮತ್ತಿಯನ ಪಾಳಿಗೆ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ 11 ಮಂದಿಯ ಶಿಷ್ಯರೊಂದಿಗೆ ಮತ್ತಿಯನ್ನು ಕೂಡ ಆಯ್ಕೆ ಮಾಡಿ ಸೇರಿಸಿಕೊಂಡರು. ಇದು ಕೂಡ ಹಿಂದೆ ನಡೆದಂಥ ವಿಚಾರ. ಇದೇ ರೀತಿ ಅಲ್ಲಿ ಮಾಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ಅರಣ್ಯಕಾಂಡ 30 1-16 ನಾವು ಇಲ್ಲಿ ಓದುವಾಗ, ಅರಣ್ಯಕಾಂಡ 30:1-16 ನೋಡುವಾಗ ಹರಕೆಯ ವಿಚಾರ ಬರ್ತದೆ. ಈಗ ದೇವರಿಗೆ ಒಂದು ಹರಕೆ ಮಾಡಿಕೊಳ್ಳಲೇಬಾರದು ಅಂತ ಯೇಸುಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಹೇಳಿದ್ದಾರೆ. ಹರಕೆ ಮಾಡಲೇಬೇಡಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಬೇಕು ಅಷ್ಟೇ. ಒಂದು ವೇಳೆ ಹರಕೆ ಮಾಡಿಕೊಂಡ್ರೆ ನನಗಿಂಥ ಕಾರ್ಯ ಹೀಗೆ ಆಗಬೇಕು, ನನ್ನ ಮಗಳಿಗೆ ಇಂಥ ಗಂಡ ಸಿಗಬೇಕು, ನನ್ನ ಮಗನಿಗೆ ಇಂಥ ಗಂಡ, ನನ್ನ ಮಗಳು ಉದ್ಯೋಗಕ್ಕೆ ಹೋಗಬೇಕು, ಫಸ್ಟ್ ರ್ಯಾಂಕ್ ಪಾಸ್ ಆಗಬೇಕು, ಯಾವುದೇ ರೀತಿಯಲ್ಲಿ ಒಂದು ಪ್ರಾಣಿಗಳ ಮೇಲೆ, ಪಶುಗಳ ಮೇಲೆ, ಆರೋಗ್ಯದ ಮೇಲೆಯೂ ಕೂಡ ಕಷ್ಟ ಸಂಕಟಗಳಿಗೆ ದುಃಖಗಳಿಗೆ ಹರಿಕೆ ಮಾಡಿಕೊಂಡ್ರೆ ಆ ಹರಿಕೆಯನ್ನು ತೀರಿಸಲೇಬೇಕು ಅಂತ ಇದರ ಅರ್ಥವಾಗಿದೆ. ಒಂದು ವೇಳೆ ಮಗ ಹರಿಕೆ ಮಾಡಿಕೊಂಡು ತಂದೆಗೆ ಗೊತ್ತಾದರೆ ತಂದೆ ಬೇಡಪ್ಪ ಹರಿಕೆ ಅದು ಬೇಡ ಬಿಡು, ದೇವರಲ್ಲಿ ಪ್ರಾರ್ಥಿಸೋಣ, ದೇವರಲ್ಲಿ ಒಪ್ಪಿಕೊಳ್ಳೋಣ ಅಂತ ತಂದೆಯಿಂದ ಆ ಮಾತು ಬಂದರೆ ಖಂಡಿತವಾಗಿ ಆ ಹರಿಕೆಯನ್ನು ತೀರಿಸಬೇಕಾಗಿಲ್ಲ. ಒಂದು ವೇಳೆ ಮಗ ಹೇಳಿಕೊಂಡ ಹರಿಕೆ ತಂದೆಗೆ ಗೊತ್ತಾದರೂ ಸುಮ್ಮನೆ ಇದ್ದರೂ ಆ ಹರಿಕೆ ತೀರಿಸಲೇಬೇಕು. ಇಲ್ಲದಿದ್ದರೆ ಮುಂದೆ ದೇವರಿಗೆ ಬೇಸರವಾಗುವಂಥ ದಿವಸ. ಅದೇ ರೀತಿ ಒಂದು ಹುಡುಗಿ ಅದೇ ಹರಿಕೆ ಮಾಡಿಕೊಂಡ್ರು ಕೂಡ ತಂದೆಗೂ ಕೂಡ ಅದನ್ನು ತಿಳಿಸಿದರೆ ತಂದೆ ಅದನ್ನು ತೀರ್ಮಾನ ಮಾಡಬಹುದು ಬೇಡ ಎಂಬುದಾಗಿ. ತಿಳಿಸದಿದ್ದರೆ ಮದುವೆ ಮಾಡಿಕೊಂಡು ಹೋದಲ್ಲಿ ಕೂಡ ಅದನ್ನು ಅವಳು ತೀರಿಸಲೇಬೇಕು. ಇಲ್ಲದಿದ್ದರೆ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಈಡಾಗ್ತಾರೆ. ಒಂದು ವೇಳೆ ಮದುವೆಯಾಗಿ ಹೋದ ಮೇಲೆ ಗಂಡನಿಗೆ ಗೊತ್ತಿಲ್ಲದ ಹರಿಕೆ ಮಾಡಿಕೊಂಡ್ರೆ ಗಂಡನಿಗೆ ತಿಳಿಸಿದಾಗ ಗಂಡ ಸುಮ್ಮನೆ ಇದ್ದರೆ ಖಂಡಿತವಾಗಿ ಹರಿಕೆಯನ್ನು ತೀರಿಸಲೇಬೇಕು. ಆಗ ಗಂಡ ಬೇಡ ಅದು ಬಿಡು, ನಾವು ಪ್ರಾರ್ಥಿಸಿಕೊಳ್ಳೋಣ, ಹರಿಕೆ ಬೇಡ, ನಾವು ದೇವರಲ್ಲಿ ಪ್ರಾರ್ಥಿಸೋಣ ಎಂಬುದಾಗಿ ಗಂಡನಿಗೆ ಅದನ್ನು ತಿರಸ್ಕಾರ ಮಾಡುವ ಹಕ್ಕು ಇದೆ. ಒಂದು ವೇಳೆ ಕೇಳಿ ಗಂಡನು ಸುಮ್ಮನೆ ಇದ್ದರೆ ಖಂಡಿತವಾಗಿ ಹರಕೆಯನ್ನು ತೀರಿಸಲೇಬೇಕು. ಇಲ್ಲದಿದ್ದರೆ ಮುಂದೆ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಕಾರಣ ಆಗಬೇಕಾಗಿದೆ. ಇದು ಅರಣ್ಯಕಾಂಡ 30 1-16 ಸ್ವಾಸ್ಥವಾಗಿ ಹರಿಕೆ ಮಾಡಿದ್ದನ್ನು ತೀರಿಸಬೇಕು. ಆದರೆ ಖಂಡಿತವಾಗಿಯೂ ದೇವರಿಂದ ಆಯ್ಕೆಯಾದವರು ದೀಕ್ಷಾಸ್ಥಾನ ಪಡ್ಕೊಂಡ ಮೇಲೆ ಅಥವಾ ಪಡೆಯದೆಯೂ ದೇವರನ್ನು ಹಿಂಬಾಲಿಸುವವರು ದೇವರಿಗೆ ಅಂದರೆ ಸರ್ವ ಸೃಷ್ಟಿಕರ್ತನಿಗೆ ಯಾವುದೂ ಬೇಕಾಗಿಲ್ಲ. ಮಾತಿಗೆ ವಿಧೇಯರಾಗಿ ನಡೆದರೆ ಸಾಕು. ಇತರ ದೇವರುಗಳಿಗಂತೂ ಹರಿಕೆ ಮಾಡಲೇ ಹೋಗಬಾರದು. ಅನೇಕ ಪಾಸ್ಟರ್ಗಳು ಇವತ್ತು ಸೈತಾನನ ಕಡೆಗೆ ನಡೆಯೋರು ಇದ್ದಾರೆ, ನಡೆಸೋರು ಇದ್ದಾರೆ. ಅದು ಬೇಕು ಇದು ಬೇಕು ಅಂತ ಹೇಳೋರು ಇದ್ದಾರೆ. ಖಂಡಿತವಾಗಿ ಅಂಥವರ ಮಾತಿಗೆ ಕಿವಿಗೊಟ್ಟು ದೇವರಿಂದ ಶಾಪವನ್ನು ಹೊಂದಿಕೊಳ್ಳಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಅರಣ್ಯಕಾಂಡ 31 1-54
ಓದುವಾಗ ಅರಣ್ಯಕಾಂಡ 31 1-54. ಯುದ್ಧದಲ್ಲಿ ದೇವರಿಂದಲೇ ಜಯ. ಯಾರನ್ನು ಸೋಲಿಸಬೇಕೋ ಅಂಥವರನ್ನ ದೇವರು ಸೋಲಿಸುತ್ತಾರೆ. ದೇವರಿಂದ ಆರಿಸಲ್ಪಟ್ಟವರಿಗೆ ಮಾತ್ರ ದೇವರು ಸಹಾಯಕನಾಗಿದ್ದಾನೆ. ಈಗ ನೋಡಿ, ಒಂದು ಜಗಳವಾಗ್ತದೆ ನ್ಯಾಯಕ್ಕೂ ಅನ್ಯಾಯಕ್ಕೂ. ಆಗ ನ್ಯಾಯ ಇದ್ದವರ ಕಡೆಗೆ ದೇವರೇ ನಿಂತು ಯುದ್ಧ ಮಾಡುತ್ತಾನೆ, ಜಗಳ ಮಾಡುತ್ತಾನೆ. ಅನ್ಯಾಯದವರನ್ನು ಸಂಪೂರ್ಣವಾಗಿ ಸೋಲಿಸಿ ಅವರಿಗೆ ಬಹಳ ಶಿಕ್ಷೆಯನ್ನು ಉಂಟು ಮಾಡುವಾಗೆ ಮಾಡುತ್ತಾರೆ. ಒಂದು ವೇಳೆ ಈಗ ಅನ್ಯಾಯಗಳು, ಈಗ ಕಲಿಯುಗ, ಅನ್ಯಾಯದವರು ಬಹಳ ಮಂದಿ ಇದ್ದಾರೆ. ನ್ಯಾಯವಂತರು ಸ್ವಲ್ಪ ಆದರೆ ಇವರಿಗೆ ಶಿಕ್ಷೆ ಕೊಡ್ಬೋದು. ಕಡೆಗೆ ಅನ್ಯಾಯ ಮಾಡಿದವರಿಗೆ ಗೆಲುವು ಈಗ ಆಗ್ಬೋದು. ಕಡೆಗೆ ಅವರು ಹೆಂಡತಿ ಮಕ್ಕಳು ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಪಡಿಬೇಕಾಗ್ತದೆ. ಆಮೇಲೆ ಇದ್ದ ವಸ್ತು ಕೂಡ ನಾಶವಾಗ್ಬೋದು. ಅದೇ ರೀತಿ ಇವತ್ತು ರಾಜ್ಯಕ್ಕೆ ರಾಜ್ಯ, ರಾಷ್ಟ್ರಕ್ಕೆ ರಾಷ್ಟ್ರ ಯುದ್ಧಗಳು ಕೂಡ ನಡೀತಾ ಇವೆ. ನಡೆದಾಗಲೂ ಕೂಡ ಅಲ್ಲಿ ಯಾರನ್ನು ಹತ ಮಾಡಬೇಕೋ ಅವರನ್ನೇ ಹತ ಮಾಡ್ತಾರೆ. ಯಾರನ್ನ ಉಳಿಸ್ಬೇಕೋ, ಯಾರಿಗೆ ಜಯವನ್ನು ಉಂಟು ಮಾಡಬೇಕೋ ಅವರಿಗೆ ಜಯವನ್ನು ಉಂಟು ಮಾಡುವವರಾಗಿದ್ದಾರೆ. ಎಷ್ಟು ದಿವಸ ಯುದ್ಧ ನಡಿಬೇಕೋ ಅಷ್ಟು ದಿವಸ ಕೂಡ ದೇವರು ನಡೆಸ್ತಾರೆ. ದೇವರು ಯಾರ ಪರವಾಗಿ ನ್ಯಾಯ ಇದೆಯೋ ಅಂಥವರ ಪರವಾಗಿ ದೇವರೇ ಸಹಾಯಕನಾಗಿ ನಿಂತಾಗ ಮಾತ್ರ ಯುದ್ಧದಲ್ಲಿ ಜಯ ಹೊಂದಲು ಸಾಧ್ಯ. ಯುದ್ಧದಲ್ಲಿ ಕೂಡ ದೇವರು ಯಾರ ಪರವಾಗಿ ನಿಲ್ಲುವುದಿಲ್ಲವೋ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿಯಾಗಿದೆ. ಇದು ಯುದ್ಧ. ಉದಾಹರಣೆಗೆ ಇವತ್ತು ಪಾಲಿಸ್ತೇನ್ ಇಸ್ರೇಲರನ್ನ ತಗೊಳ್ಳೋಣ. ಇವತ್ತು ಪ್ಯಾಲೆಸ್ತೇನ್ ಗಾಜಾ ಪಟ್ಟಣದ ಕಥೆಗಳು ಏನಾಯಿತು. ಇವತ್ತು ಇಸ್ರೇಲರ ಪರವಾಗಿ ದೇವರು ಯುದ್ಧ ಮಾಡುವನಾಗಿದ್ದಾನೆ. ಹಾಗೆ ಇದು ನಮ್ಮ ಜೀವಿತಕ್ಕೂ ಕೂಡ ನ್ಯಾಯವಾಗಿರುವಾಗ ಯಾರು ಯುದ್ಧ ಮಾಡ್ತಾರೋ ಅಂಥವರೊಂದಿಗೆ ದೇವರು ಇದ್ದು ದೇವರ ಯುದ್ಧದಲ್ಲಿ, ಜಗಳದಲ್ಲಿ ಜಯ ಕೊಡುವವನಾಗಿದ್ದಾನೆ. ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಈ ಎಲ್ಲ ವಾಕ್ಯಗಳನ್ನು ತಿಳಿದುಕೊಳ್ಳಲು ಅವರಿಗೆ ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಏನಾದರೂ ಇವತ್ತಿನ ವಾಕ್ಯದಲ್ಲಿ ಕೂಡ ಅವರು ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ. ಕೀರ್ತನೆ 91 ಪ್ರಕಾರ ಅವರನ್ನು ನೀವು ಆಶೀರ್ವಾದ ಮಾಡುವುದಕ್ಕಾಗಿ ಸ್ತೋತ್ರ. ವಿಶೇಷವಾದ ಜ್ಞಾನವನ್ನು ಅವರಿಗೆ ಕೊಟ್ಟು ನಡೆಸಿರಿ. ಅವರ ಮಕ್ಕಳನ್ನು ಕೂಡ ಹೇರಳವಾಗಿ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅವರಿಗೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಡಿರಿ. ಹೋದಲ್ಲಿ ಬಂದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ. ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಜ್ಞಾನ ಬೆಳೆದು ನಿಮ್ಮ ವಾಕ್ಯದಂತೆಯೇ ಜೀವಿಸಲು ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ಕಡೆ ಹೇರಳವಾಗಿ ಆಶೀರ್ವದಿಸಲಿ.